ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಾವು ಜಗತ್ತಿನಲ್ಲಿ ಸ್ವಲ್ಪ ನಿರ್ಭಯರಾಗಿರಬೇಕು, ಯಾವುದಕ್ಕೂ ಬಹಳ ಹೆದರಬಾರದು. ಇಲ್ಲಿ ಪ್ರಿಯ ಅಪ್ರಿಯ, ಬೇಕಾದ ಬೇಡವಾದ ಸಂಗತಿಗಳು ಎಲ್ಲವೂ ಇವೆ. ನಾವೇ ಈ ಜಗತ್ತಿನ ಕೇಂದ್ರ ಬಿಂದು ಅಲ್ಲ, ನಮ್ಮಂತ ಅಸಂಖ್ಯ ಜೀವರಾಶಿಗಳು ಇಲ್ಲಿವೆ. ಕಾರಣ ನಮಗಾಗಿ ಈ ಜಗತ್ತಲ್ಲ, ಈ ಜಗತ್ತಿನಲ್ಲಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೇವೆ. ಆದ್ದರಿಂದ ನಾವು ಜಗತ್ತಿನೊಂದಿಗೆ ಹೊಂದಿಕೊಂಡು ಬಾಳಬೇಕು. ಕತ್ತಲು ಬಂದಾಗ ಕತ್ತಲೆಯನ್ನೇ ಸ್ವೀಕರಿಸಬೇಕು, ಬೆಳಕು ಬಂದಾಗ ಬೆಳಕನ್ನು ಸ್ವೀಕರಿಸಬೇಕು. ಹಾಗೆ ಸುಖ ದುಃಖ ಮಾನಮಾಪನ ಏನೇ ಬರಲಿ ಅದನ್ನು ಸ್ವೀಕರಿಸುವ ಮನಸ್ಥಿತಿ ನಮಗಿರಬೇಕು. ನಮ್ಮ ಬದುಕು ಸುಂದರವೂ ಸುಮಧುರವೂ ಆಗಬೇಕೆಂಬುದು ಎಲ್ಲರ ಬಯಕೆ. ಅದಕ್ಕೆ ಧನಕನಕ, ವಸ್ತು, ಒಡವೆ, ಅಧಿಕಾರ, ಅಂತಸ್ತು ಏನೆಲ್ಲವನ್ನು ಮನುಷ್ಯನು ಪ್ರಾಣವನ್ನೇ ಪಣಕ್ಕಿಟ್ಟು ಗಳಿಸುತ್ತಾನೆ. ಕೊನೆಗೂ ನಮ್ಮ ಬದುಕು ಸುಮಧುರವಾಗಲಿಲ್ಲ, ಶಾಂತಿ ದೊರಕಲಿಲ್ಲ ಎಂದು ಎಷ್ಟೋ ಜನ ನರಳುತ್ತಾರೆ. ಮಧುರವಾದ ಭಾವವುಳ್ಳ ಭಕ್ತನಿಗೆ ನೀರೇ ಅಮೃತ, ಕಟಿರೊಟ್ಟಿಯೇ ಮೃಷ್ಟಾನ್ನ, ಗುಡಿಸಲೇ ಅರಮನೆ, ಗಿಡವೇ ಕಲ್ಪವೃಕ್ಷ, ಕಾಡುಧಾಮವೇ ಕಾಮಧೇನು, ಹೆಚ್ಚೇನು ಸಮಸ್ತ ಸೃಷ್ಟಿಯೇ ಸತ್ಯಂ ಶಿವಂ ಸುಂದರಂ. ಕೆಲವರು ಸೃಷ್ಟಿ ಸೌಂದರ್ಯವನ್ನು ಸವಿಯಲು, ದೇವರ ದರ್ಶನ ಪಡೆಯಲು ತೀರ್ಥಕ್ಷೇತ್ರಗಳಿಗೆ ಅಲೆಯುತ್ತಾರೆ. ಆದರೆ ಭಾವ ಮಾಧುರ್ಯದಿಂದಾಗಿ ಭಕ್ತನ ಬದುಕೆ ಒಂದು ತೀರ್ಥಕ್ಷೇತ್ರವಾಗಿ ಬಿಡುತ್ತದೆ. ಅವನು ಹೆಜ್ಜೆ ಇಟ್ಟಲ್ಲೆಲ್ಲ ಭಗವದ್ ಧರಿಸಿ ಮೈ ದೊಳೆಯುತ್ತದೆಯಂತೆ. ಭಕ್ತಿಯಾಗಿರದ ನಾರದ ಮಹರ್ಷಿ ಜೀವನದ ಉದ್ದಕ್ಕೂ ದೇವರ ನಾಮಸ್ಮರಣೆ ಮಾಡುತ್ತಾ ಮುಗ್ಧ ಮಗುವಿನಂತೆ ಆಡಿಕುಣಿದು ಬದುಕನ್ನೇ ಭಗವದ್ಗೀತೆಯನ್ನಾಗಿಸಿದ. ಹೀಗೆ ನಮ್ಮ ಬದುಕಿನ ಕ್ಷಣವನ್ನು ಸವಿಗೊಳಿಸುವ ಸಾಧನವೇ ಭಕ್ತಿ. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿಯೂ ಅಥವಾ ಕಠೋರವಾಗಿಯೂ ಇರಬಹುದು. ಆದರೆ ಆತನ ಮನಸ್ಸಲ್ಲಿ ಯಾವುದೇ ಮೋಸವಿರುವುದಿಲ್ಲ. ಜೀವನದಲ್ಲಿ ಯಾವುದು ಸ್ಥಿರವಲ್ಲ. ಒಂದು ಕಾಲು ಮುಂದೆ, ಇನ್ನೊಂದು ಕಾಲು ಹಿಂದೆ. ಮುಂದಿನ ಕಾಲಿಗೆ ಗರ್ವವಿಲ್ಲ, ಹಿಂದಿನ ಕಾಲಿಗೆ ಬೇಸರವಿಲ್ಲ. ಏಕೆಂದರೆ ಅವುಗಳಿಗೆ ತಿಳಿದಿದೆ ಕ್ಷಣಾರ್ಧದಲ್ಲಿ ಬದಲಾಗುವುದು ಎಂದು. ಜೀವನವು ಹೀಗೆ, ಯಾವಾಗಲೂ ಸ್ಥಿರವಾಗಿರುವುದಿಲ್ಲ. ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೇ. ಮನಸ್ಸೇ ಬಡವಾಗಿದ್ದರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ಯಾರ ನೋವಿಗೂ ಯಾರು ಹೊಣೆಗಾರರು? ನಿನ್ನ ಕಣ್ಣೀರಿಗೆ ಯಾರು ಮರುಗುವವರು? ನಿನಗೆ ನೀನೇ ಮಿತ್ರ, ನಿನಗೆ ನೀನೇ ಶತ್ರು. ನಿನ್ನಿಂದಲೇ ಶಾಂತಿ, ನಿನ್ನಿಂದಲೇ ಕ್ರಾಂತಿ. ಮಡದಿ ಬಂದ ಮೇಲೆ ಒಡ ಹುಟ್ಟಿದವರು ಭಾರ, ಆಸ್ತಿ ಭಾಗವಾದ ಮೇಲೆ ಎತ್ತವರು ಭಾರ. ಗಂಡ ತೊರೆದ ಹೆಣ್ಣು ತವರಿಗೆ ಭಾರ, ಮೋಹ ಕಳೆದ ಮೇಲೆ ಸಂಸಾರ ಭಾರ. ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರ. ಸೂರ್ಯನ ಕಿರಣಗಳು ಕೊಳಕು ಇರುವ ಜಾಗಕ್ಕೆ ಹೋಗುತ್ತದೆ, ಆದರೆ ಅದು ಕೊಳಕಾಗುವುದಿಲ್ಲ. ನಾವು ಬದುಕಿನಲ್ಲಿ ಸೂರ್ಯನ ಕಿರಣದಂತೆ ಆಗಬೇಕು. ಯಾವ ಜಾಗಕ್ಕೆ ಹೋದರೂ, ಯಾರ ಜೊತೆ ಇದ್ದರೂ ನಾವು ನಾವಾಗಿರಬೇಕು, ಕೊಳಕಾಗಬಾರದು. ಇವತ್ತಿನ ಬದುಕು ಹೇಗಿದೆ ಅಂದರೆ ಎಲ್ಲರಿಗೂ ಎಲ್ಲವೂ ಇದೆ, ಆದರೆ ಯಾರೂ ಮಾನಸಿಕವಾಗಿ ನೆಮ್ಮದಿಯಿಂದ ಇಲ್ಲ. ಮನೆ ಕಟ್ಟುವಾಗ ಯಾರು ಬಂದು ಸಹಾಯ ಮಾಡುವುದಿಲ್ಲ. ನಂತರ ಗೃಹ ಪ್ರವೇಶಕ್ಕೆ ಎಲ್ಲರೂ ಬಂದು ಹಾರೈಸಿ ಉಡುಗೊರೆ ಕೊಡುತ್ತಾರೆ. ಹಾಗೆ ಜೀವನದಲ್ಲಿ ನಾವು ಸಾಧನೆ ಮಾಡಲು ಹೊರಟಾಗ ಯಾರೂ ಸಹಾಯ ಮಾಡುವುದಿಲ್ಲ. ನಂತರ ಗುರಿ ತಲುಪಿದ ಮೇಲೆ ಎಲ್ಲರೂ ಬಂದು ಹಾರೈಸುತ್ತಾರೆ.
ಇದೇ ನಿಜವಾದ ಪ್ರಪಂಚ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.